welcome back to Fashion Fixer YouTube channel. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಎಸ್, ಈ ಟೈಮ್ ನಾನು ಯಾವ ವಿಡಿಯೋ ಮಾಡ್ತೀನಿ ಅಂದರೆ ಆ್ಯಸ್ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ, ಏನಂದರೆ ನಾನು ಡೈಲಿ ಮೇಕಪ್ ಅಂದರೆ ನಾನು ಆಚೆ ಹೋಗುವಾಗ ಯಾವ ಮೇಕಪ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀನಿ ಅಂತ ನಾನು ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದರ ಒಂದು ಮಿನಿ ಶಾರ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಆ್ಯಂಡ್ ಈ ಟೈಮ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಅಪ್ ವ್ಲಾಗಲ್ಲಿ ನಾನು ಎಷ್ಟೆಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀನಿ, ಯಾವುದಾದ್ಮೇಲೆ ಯಾವುದನ್ನು ಯೂಸ್ ಮಾಡ್ತೀನಿ, ಪ್ರತಿಯೊಂದನ್ನು ನಾನು ಡೀಟೇಲ್ಡಾಗಿ ತೋರಿಸ್ತೀನಿ. ದಿಸ್ ವಿಲ್ ಬಿ ಅ ವೆರಿ ಸ್ಮಾಲ್ ವ್ಲಾಗ್ ರಿಗಾರ್ಡಿಂಗ್ ನಾನು ಏನು ಪ್ರಾಡಕ್ಟ್ಸ್, ಇದು ಬರೀ ನಾನು ಡೈಲಿ ಆಚೆ ಹೋಗುವಾಗ, ನೋ ಒಕೇಶನ್ಸ್, ಯಾವುದೇ ಥರ ಫಂಕ್ಷನ್ಸ್ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಡೇಸಲ್ಲಿ ಆಚೆ ಹೋಗುವಾಗ ಏನೇನು ಯೂಸ್ ಮಾಡ್ತೀನಿ ಅಂತ ಅಷ್ಟೇ ತೋರಿಸ್ತಿರೋದು. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಎಸ್, ಇವಾಗ ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಯೂಸ್ ಮಾಡೋದು ಮಾಯ್ಶ್ಚರೈಸರ್, ಬೇಸಿಕಲಿ ಮಾಯ್ಶ್ಚರೈಸರ್. ಆ್ಯಂಡ್ ನಾನು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ ಬಂದು ಇದು. ಆ್ಯಂಡ್ ಇದರಲ್ಲಿ ಯಾವುದೂ ಕೂಡ ಸ್ಪಾನ್ಸರ್ಡ್ ಅಲ್ಲ, ಅದೇ ಥರ ಪ್ರಮೋಷನ್ ಅಲ್ಲ, ಇದು ನನ್ನ ಪರ್ಸ್ನಲ್ ಪ್ರಾಡಕ್ಟ್ಸ್. ಸೊ ಇದು ಬಂದು ಕೊರಿಯನ್ ಪ್ರಾಡಕ್ಟ್ ಆ್ಯಕ್ಚುಲಿ. ರೈಸ್ ಸೆರಮೈಡ್ ಮಾಯ್ಶ್ಚರೈಸಿಂಗ್ ಎಲಿಮಿನೇಷನ್ ಹೈಡ್ರೇಟ್, ಯಾ ಮಿಕ್ಕಿರಲ್ಲ. ಬಟ್ ಬೇಸಿಕಲಿ ಬಂದು ಇದು ರೈಸ್ದು, ಅಕ್ಕಿದು. ಆ್ಯಂಡ್ ಇಷ್ಟು ನಂಗೆ ಗೊತ್ತಿಲ್ಲ ಕಾಣಿಸ್ತಿದೆಯೋ ಇಲ್ವಾ, ನಾನು ಇಷ್ಟಿರುತ್ತೆ, ನಾನು ಇಷ್ಟು ಖಾಲಿ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಇದು ಆಲ್ರೆಡಿ ನಾನು ಸೆಕೆಂಡ್ ಆರ್ ಥರ್ಡ್ ಬಾಟಲ್. ಇದು ಪ್ರೈಸು ಅಷ್ಟೇ, ಇದು ಸಮಥಿಂಗ್ ಅರೌಂಡ್ 1200 or 1300 ಇದು ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಆ್ಯಂಡ್ ನಾನು ಯಾವುದೇ ಥರ ಇವಾಗ ನಾನು ಏನೇನು ಪ್ರಾಡಕ್ಟ್ಸ್ ತೋರಿಸ್ತೀನಿ ಅಷ್ಟು ಯೂಸ್ ಮಾಡಿದರೆ ನಾನು ಇವಾಗ ರೆಡಿಯಾಗಿರೋದು. ಇನ್ನು ಯಾವ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ನು ನಾನು ಇಲ್ಲಿ ಹಾಕಿಲ್ಲ. ಸೊ ಬೇಸಿಕ್ಲಿ ನಂಬರ್ 1 ಮಾಯ್ಶ್ಚರೈಸರ್ ಇದು. ಸೊ ನಂಬರ್ 2, ಆಚೆ ಹೋಗುವಾಗ ಮೇನ್ ಥಿಂಗ್, ಇವಾಗ ಬಿಸಿಲು ಆ್ಯಂಡ್ ಬಿಸಿಲು ಟೈಮಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಸನ್ಸ್ಕ್ರೀನ್. ಸೊ ಎಸ್, ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಿರೋದು ಇದು ಜಾಕ್ಲಿನ್, ಆ್ಯಂಡ್ ಇದು ಸನ್ ಬ್ಲಾಕ್ ಪ್ರೊಟೆಕ್ಟ್ ಸ್ಕಿನ್ ಫ್ರಮ್ UVA ಆ್ಯಂಡ್ UVB ರೇಸ್ SPF 50+. ಸೊ ಇದು ನನಗೆ ಆ್ಯಕ್ಚುಲಿ ಫಸ್ಟ್ ನಾನು ಏನಂತಾರೆ ಇದನ್ನು ಚೂಸ್ ಮಾಡಬೇಕಂದ್ರೆ ನಂಗೆ ವೈಟ್ ಕಾಸ್ಟ್ ಆಗಬಾರ್ದು. ಸೊ ಹಚ್ಚಿದ ತಕ್ಷಣ ಫುಲ್ ವೈಟ್ ಬೂದಿ ಥರ ಆಗಿಬಿಡುತ್ತೆ. ಬಟ್ ಇದು ಆಗುತ್ತೆ ಫಾರ್ ಆಲ್ಮೋಸ್ಟ್ ಒಂದು 30-40 ಸೆಕೆಂಡ್ಸ್ವರೆಗೂ ಹಾಗೆ ಇರುತ್ತೆ. ನೀವು ಅದು ನೀಟಾಗಿ ಮಸಾಜ್ ಮಾಡಿ ಬಿಟ್ಟ ಮೇಲೆ ಅದು ಅಬ್ಸರ್ವ್ ಆಗುತ್ತೆ ಫೇಸಿಗೆ. ಸೊ ಅಬ್ಸರ್ವ್ ಆದಮೇಲೆ ಅದು ವೈಟ್ ಕಾಸ್ಟ್ ಕೊಡೋಲ್ಲ. ಸೊ ದಿಸ್ ಇಸ್ ದ ಮೇನ್ ಆ್ಯಂಡ್ ಫೋಸ್ಟ್ ಥಿಂಗ್ ದಟ್ ಯು ಗೈಸ್ ಹ್ಯಾವ್ ಟು ಯೂಸ್ ಡೈಲಿ. ಸೊ ಇದು ಬಂದು ಸನ್ಸ್ಕ್ರೀನ್, ಸೆಕೆಂಡ್ ಒನ್. ಆ್ಯಂಡ್ ನೆಕ್ಸ್ಟು ನಾನು ಯೂಸ್ ಮಾಡೋದು ನನ್ನ ಫೇವ್ರೆಟ್ ಬ್ಲಷ್. ಸೊ ಇದನ್ನು ನೋಡಿರ್ತೀರ ವ್ಲಾಗಲ್ಲಿ, ನಮ್ಮ ರಚನವಿನ್ ಯೂಟ್ಯೂಬ್ ಚಾನಲಲ್ಲಿ. ಇದನ್ನು ಆ್ಯಕ್ಚುಲಿ ನವೀನ್ ನನಗೆ ಗಿಫ್ಟ್ ಕೊಟ್ಟಿದ್ದು, ಪಿಕ್ಸಿ ಅವ್ರದ್ದು. ಸೊ ಇದನ್ನು ಕೂಡ ಅಪ್ಲೈ ಮಾಡಿದ್ದೀನಿ, ಯು ಕ್ಯಾನ್ ಸಿ. ಸೊ ಇದು ಆ್ಯಕ್ಚುಲಿ ಬರೀ ಬ್ಲಷ್ ಅಲ್ಲ, ಇದು ಒಂದು ಇಲ್ಲಿ ಗ್ಲೋ ಏನು ಕಾಣಿಸ್ತಿದೆ ನನ್ನ ಫೇಸ್ ಮೇಲೆ, ಈ ಗ್ಲೋ ಕೂಡ ಕೊಡುತ್ತೆ. ಇದು ಪಿಕ್ಸಿ ಆನ್ ದ ಗ್ಲೋ ಬ್ಲಷ್. ಆ್ಯಂಡ್ ಈ ಶೇಡ್ ಇದೆ ಇದು ಆ್ಯಕ್ಚುಲಿ ಟ್ವಿಸ್ಟ್ ಮಾಡ್ಕೋಬೇಕು ಹೀಗೆ, ಇಲ್ಲಿ ಗೋ ಅಪ್ ಮತ್ತು ಕೆಳಗೆ ಬರುತ್ತೆ ಹಿಂಗೆ. ನನಗೆ ಸ್ಮೆಲ್ಲು ತುಂಬ ಇಷ್ಟ. ಇದನ್ನು ಜಸ್ಟ್ ಹಿಂಗೊಂದ್ಸಲಿ ಹಾಕಿ ಕೈಯಲ್ಲೇ ನೀವು ಅದನ್ನು ಬ್ಲೆಂಡ್ ಮಾಡ್ಕೋಬೋದು. ಸೊ ಇದು ಬ್ಲಷ್, ನನ್ನ ಫೇವ್ರೆಟ್ ಬ್ಲಷ್. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಬ್ಲಷ್, ಆ್ಯಂಡ್ ಮೇನ್ ಥಿಂಗ್ ಇಸ್ ಮೈ ಲಿಪ್ಸ್ಟಿಕ್. ಸೊ ಈ ಪ್ರಾಡಕ್ಟ್ನ ಏನೇನು ತೋರಿಸ್ತೀನಿ ಎಲ್ಲ ನೈಕಲ್ಲಿ ಆರ್ಡರ್ ಮಾಡಿದ್ದು, ಎಕ್ಸೆಪ್ಟ್ ಫಾರ್ ಬ್ಲಷ್ ಮಾತ್ರ ಅವತ್ತು ನಾನು ಸ್ಟೋರಲ್ಲಿ ನಾವೇನು ಗಿಫ್ಟ್ ಮಾಡಿದ್ದದು. ಇದು ಬಂದು ಲಿಪ್ ಲೈನರ್. ಸೊ ಈ ಲಿಪ್ ಲೈನರ್ ಇದು ನನ್ನ ಫೇವ್ರೆಟ್. ಇದು ಬಂದು ಕಲರ್ ಬಾರ್ದು. ಇದು ನಂಗೆ ಅರೌಂಡ್ 699 599 ಸಮಥಿಂಗ್ ಬಿತ್ತು. ಆ್ಯಂಡ್ ನಾನೀಗ ಅಪ್ಲೈ ಮಾಡಿದ್ದೀನಲ್ಲ ಇದೇ ಶೇಡ್ ಇದು. ಸೊ ಇನ್ನೊಂದು ಚೂರು ತೋರಿಸ್ತೀನಿ. ಸೊ ಇದೇ ಅದು ಲಿಪ್ ಲೈನರ್. ಇಲ್ಲಿ ಎಡ್ಜಲ್ಲಿ ಶಾರ್ಪ್ನರ್ ಜೊತೆ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಅಷ್ಟೇ ನನ್ನ ಫೇವ್ರೆಟ್. ನಾನು ಎವ್ರಿ ಟೈಮ್ ಕ್ಯಾರಿ ಮಾಡ್ತೀನಿ ನನ್ನ ಬ್ಯಾಗಲ್ಲಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಬಂದು ಫಾಕ್ಸ್ಟೇಲ್ ಅವರ ಲಿಪ್ ಗ್ಲಾಸ್. ಇದನ್ನು ಕೂಡ ಅಷ್ಟೇ ನಾನು ಮನೇಲಿದ್ದಾಗ ಇದನ್ನು ಅಪ್ಲೈ ಮಾಡ್ತೀನಿ, ಆಚೆ ಹೋದಾಗಲೂ ಅಷ್ಟೇ ಅಪ್ಲೈ ಮಾಡ್ತೀನಿ. ಬಟ್ ಆಚೆಗಡೆ ಏನಾದರೂ ಕಾಫಿ ಟೀ ಏನಾದರೂ ಕುಡಿಬೇಕಾದ್ರೆ ಆ ಟೈಮಲ್ಲಿ ಈ ಥರ ಮ್ಯಾಟ್ ಅಪ್ಲೈ ಮಾಡಿಬಿಡ್ತೀನಿ. ಸೊ ಸ್ಟಿಕ್ ಆಗೋಲ್ಲ ಅಂತ. ಬೇರೆ ಟೈಮಲ್ಲೇ ಇದನ್ನು ಹಾಕ್ತೀನಿ, ಬಿಕಾಸ್ ಇದು ಬ್ರೈಟ್ನಿಂಗ್ ಲಿಪ್ ಬಾಮ್. ಸೊ ನೀವು ಇದನ್ನು ಅಪ್ಲೈ ಮಾಡಿದ್ಮೇಲೆ ಬರೀ ಲಿಪ್ ಗ್ಲಾಸ್ ಅಂತಲ್ಲ, ನಿಮ್ಮ ಲಿಪ್ ಬ್ರೈಟನ್ ಕೂಡ ಆಗುತ್ತೆ. ಸೊ ಇದು ಕೂಡ ಅಷ್ಟೇ ಶೇಡ್, ಈ ಕಲರ್ ಏನು ಕಾಣಿಸ್ತಿದೆ ಇದೇ ಶೇಡ್ ಇರೋದು ಇದೂ, ಬಿಕಾಸ್ ನನಗೆ ಈ ಶೇಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಐ ಫೀಲ್. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ.
ಆ್ಯಂಡ್ ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್ ಆದಮೇಲೆ ನಾನು ಸನ್ಸ್ಕ್ರೀನ್ ತೋರಿಸ್ದೆ ಅಲ್ವಾ, ನೀವು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿ ಬೇಕಿದ್ದರೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಇದೇ ಪ್ರಾಡಕ್ಟ್ ಅಂದರೆ ಟಿಂಟೆಡ್ ಸನ್ಸ್ಕ್ರೀನ್. ಇದು ಡಾಟ್ ಆ್ಯಂಡ್ ಕೀ ನನ್ನ ಶಾರ್ಟ್ಸಲ್ಲಿ ತೋರಿಸಿದ್ದೆ ನಾನು. ಇದು ಬಂದು ಡಾಟ್ ಆ್ಯಂಡ್ ಕೀ ಅವರ ಟಿಂಟೆಡ್ ಸನ್ಸ್ಕ್ರೀನ್. ಇದರಲ್ಲೂ ಅಷ್ಟೇ, ಇದು ಡೈಲಿ ವೇರ್ ಅಂತ ಅವರೇ ಕೊಟ್ಟಿದ್ದಾರೆ. ಡೈಲಿ ವೇರ್ ಪ್ಲಸ್ SPF 50 ಇರುತ್ತೆ. ಆ್ಯಂಡ್ ಶೇಡ್ ಬಂದು ಸ್ಯಾಂಡ್. ಆ್ಯಕ್ಚುಲಿ ನಾನು ಇನ್ನೊಂದು ಶೇಡ್ ಡಾರ್ಕ್ ತೊಗೋಬೋದಿದ್ದೇನೆ, ಬಟ್ ಇದು ಅಷ್ಟೇ, ಇದು ಚೆನ್ನಾಗಿದೆ, ನನ್ನ ಶೇಡೇ ಇದು ಆಲ್ಮೋಸ್ಟ್. ಆ್ಯಂಡ್ ಇದು ಪ್ರೈಸ್ ಬಂದು 549 ಸಮಥಿಂಗ್ ಇದೆ. 549 ಫಾರ್ 549. ಇದನ್ನು ನೀವು ಮಾಯ್ಶ್ಚರೈಸರ್ ಆದಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ನಿಮಗೊಂದು ಫೌಂಡೇಶನ್ ಬೇಸ್ ಕೂಡ ಕೊಡುತ್ತೆ, ವಿತ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಬಟ್ ನಾನು ಇದನ್ನು ಹಾಕಲ್ಲ, ಯಾಕಂದರೆ ನನಗೆ ಮೇಕಪ್ ಥರ ಫೀಲ್ ಅನಿಸುತ್ತೆ. ಬಟ್ ಏನಾದರೂ ಸ್ಮಾಲ್ ಇವೆಂಟ್ಸ್ ಇದ್ದಾಗ ಮೇಕಪ್ ಮಾಡೋದಕ್ಕೆ ಹೋಗಲ್ಲ ನಾನು. ಮಾಯ್ಶ್ಚರೈಸರ್ ಆದಮೇಲೆ ಇದೇ ಟಿಂಟೆಡ್ ಸನ್ಸ್ಕ್ರೀನ್ ಹಾಕೊಂಡ್ಬಿಡ್ತೀನಿ. ಸೊ ಫೌಂಡೇಶನ್ ಥರ ಇರುತ್ತೆ, ಹಾಗೆ ಸನ್ಸ್ಕ್ರೀನ್ ಎಫೆಕ್ಟ್ ಕೂಡ, ಪ್ರೊಟೆಕ್ಷನ್ ಕೂಡ ಇರುತ್ತೆ ಅಂದ್ಬಿಟ್ಟು ಐ ವಿಲ್ ಜಸ್ಟ್ ಅಪ್ಲೈ ದಿಸ್ ಗೈಸ್. ಆ್ಯಂಡ್ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಇನ್ಯಾವ್ದು ಮಿಕ್ಕಿದೆ ಗೊತ್ತಾ? ಇದು ಐ ಶ್ಯಾಡೋ, ಲಿಕ್ವಿಡ್ ಐ ಶ್ಯಾಡೋ. ಇದು ಇವಾಗ ನಿಮಗೆ ಐ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ, ಇಲ್ಲ ಐ ಮೇಕಪ್ ಮಾಡ್ಕೊಳಕ್ಕೆ ಟೈಮ್ ಇರಲ್ಲ, ಸೊ ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ಸೈಟ್ ಬ್ರ್ಯಾಂಡದಿದು ಲಿಕ್ವಿಡ್ ಐ ಶ್ಯಾಡೋ. ಇದು ಅಷ್ಟೇ, ಇದ್ರ ಪ್ರೈಸ್ ಬಂದು 155 ಅಷ್ಟೇ. ಇದನ್ನು ಜಸ್ಟ್ ಸೇಮ್ ಲಿಪ್ಸ್ಟಿಕ್ ಥರನೇ, ಅಲ್ಲಿ ಓಪನ್ ಆ್ಯಂಡ್ ಶೋ, ಸೇಮ್ ಲಿಪ್ ಗ್ಲಾಸ್ ಥರ ಇರುತ್ತೆ. ಇದನ್ನ ನೀವು ಐಲಿಡ್ಸ್ ಮೇಲೆ ಅಪ್ಲೈ ಮಾಡಿ ಜಸ್ಟ್ ಕೈಯಲ್ಲಿ ಇದು ಮಾಡಿದ್ರೆ ಸಾಕು, ಯು ಆರ್ ರೆಡಿ. ಐ ಶ್ಯಾಡೋ ಇಸ್ ರೆಡಿ. ಯಾವ್ದಾದ್ರು ಪಾರ್ಟಿ ಟೈಮ್ಸಲ್ಲಿ ನನಗೆ ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕೆ ಟೈಮ್ ಇರಲ್ಲ, ನಿಮಗೆ ಬರಲ್ಲ ಅಂತಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ಆ್ಯಂಡ್ ಇಟ್ಸ್ ವೆರಿ ನೈಸ್, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಬಂದು ಬಿ ಬಾಡಿ ವೈಸ್ ಅವರ ಹೇರ್ ಗ್ರೋತ್ ಸಿರಮ್ ರೋಲ್ ಆನ್. ಇದನ್ನು ನಾನು ಹೇಳಿದ್ನಲ್ಲ, ನನ್ನ ಇಲ್ಲಿ ನನಗೆ ಬೇಬಿ ಹೇರ್ಸ್ ಇದೆ ಇಲ್ಲಿ ಆ್ಯಂಡ್ ಇಲ್ಲಿ ಈ ಕಡೆ ಸ್ವಲ್ಪ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಇವಾಗ ನಾನು ನಾಳೆ ಹೇರ್ ವಾಶ್ ಮಾಡಬೇಕು ಅಂತಂದರೆ ಹಿಂದಿನ ದಿನ ನೈಟೇ ಇದನ್ನು ತೊಗೊಂಡು, ಇದು ಅಪ್ಲಿಕೇಶನ್ ಅಷ್ಟೇ, ತುಂಬ ಈಸಿ. ಇದು ಈ ಥರ ಇರುತ್ತೆ. ಇದನ್ನು ಜಸ್ಟ್ ರೋಲ್ ಮಾಡ್ತೀನಿ ಅಷ್ಟೇ. ಸೊ ರೋಲ್ ಮಾಡಿಬಿಟ್ಟು ಓವರ್ ನೈಟ್ ಬಿಡ್ತೀನಿ, ನೆಕ್ಸ್ಟ್ ದಿನ ವಾಶ್ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಸೀನ್ ರಿಸಲ್ಟ್ಸ್, ಸೊ ಅದಕ್ಕೆ ಮತ್ತೆ ಇದನ್ನು ರೀಸ್ಟಾಕ್ ಮಾಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಬಂದು ಐ ಡೋಂಟ್ ರಿಮೆಂಬರ್ ಗೈಸ್, ಇದನ್ನು ಹಾಕ್ತೀನಿ ನಾನು ಎಷ್ಟು ಪ್ರೈಸ್ ಅಂತ. ಓಕೆ, ಪ್ರಾಡಕ್ಟ್ ಬಂದು ಹೇರ್ ಸಿರಮ್. ನಿಮ್ಮ ಕೂದಲು ಹೇಗೆ ಚೆನ್ನಾಗಿದೆ, ಹೇಗೆ ಎಷ್ಟು ಸ್ಮೂತಾಗಿದೆ ಅಂತ ಎಷ್ಟು ಜನ ಕೇಳಿದ್ದಾರೆ. ನಾನು ಸಿರಮ್ ಯೂಸ್ ಮಾಡ್ತೀನಿ. ಇದಕ್ಕೂ ಮುಂಚೆ ಇನ್ನೊಂದು ಸಿರಮ್ ಯೂಸ್ ಮಾಡ್ತಿದ್ದೆ, ಲಿವಾನ್ ಅಂತ ಕೇಳಿರ್ತೀರ, ಅದನ್ನು ಈಗಲೂ ಯೂಸ್ ಮಾಡ್ತೀನಿ. ಅದು ಪ್ಲಸ್ ಇದು ಬಯೋಲೇಸ್ ಅವ್ರದ್ದು, ಇದು ಬಂದು 350 rupees ಅಷ್ಟೇ. ಸೊ ಇದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದೊಂದು ಸ್ವಲ್ಪ ಕೋಕೋನಟ್ ಆಯಿಲ್ ಸ್ಮೆಲ್ ಕೊಡುತ್ತೆ, ಆ್ಯಂಡ್ ಚೆನ್ನಾಗಿರುತ್ತೆ ಗೈಸ್. ಆ್ಯಂಡ್ ಇಲ್ಲ ಕೊಟ್ಟಿದ್ದಾರೆ ಸ್ಮೂತ್ ಪ್ರೂಫ್ ಅವಾಗಾಡೋದಿದು ಅಷ್ಟೇ. ಇಷ್ಟು ಪ್ರಾಡಕ್ಟ್ಸ್ನ ನಾನು ನೈಕಲ್ಲಿ ಆರ್ಡರ್ ಮಾಡಿದ್ದು. ಅಂದರೆ ಮುಂಚೆ ಇತ್ತು ನನ್ನ ಹತ್ರ ಪ್ರಾಡಕ್ಟ್ಸ್, ಕೆಲವೊಂದು ಪ್ರಾಡಕ್ಟ್ ಮಾತ್ರ ರೀಸ್ಟಾಕ್ ಮಾಡಿದ್ದೀನಿ. ಆ್ಯಂಡ್ ಇದಿಷ್ಟೇ ಪ್ರಾಡಕ್ಟ್ಸ್ನ ನಾನು ಡೈಲಿ ಆಚೆ ಹೋಗುವಾಗ ಯೂಸ್ ಮಾಡೋದು. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಇಲ್ಲಾಂದರೆ ಟಿಂಟೆಡ್ ಸನ್ಸ್ಕ್ರೀನ್ ವಿತ್ ಫೌಂಡೇಶನ್ ಬೇಸ್ಡ್, ಆ್ಯಂಡ್ ಲಿಪ್ ಲೈನರ್, ಲಿಪ್ಸ್ಟಿಕ್, ಆ್ಯಂಡ್ ಇಲ್ಲ ಲಿಪ್ ಗ್ಲಾಸ್ ಅಷ್ಟೇ. ಐ ಶ್ಯಾಡೋ ಎಲ್ಲ ರೇರ್. ಆ್ಯಂಡ್ ಇದು ಹೆಡ್ ವಾಶ್ ಮಾಡಿದಾಗ ಅಪ್ಲೈ ಮಾಡಿ ಹೇರ್ ಡ್ರೈ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇದನ್ನೆಲ್ಲ ಹೆಂಗೆ ಯೂಸ್ ಮಾಡೋದು, ಹೆಂಗೆ ರೆಡಿ ಆಗೋದು, ಆ್ಯಂಡ್ ಈ ಥರ ಲುಕ್ಕನ್ನು ಹೆಂಗೆ ಪಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಐ ಹೋಪ್ ಎಲ್ಲರೂ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತೀರಾ ಅಂತ ಅನ್ಕೋತಾ ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ನಿಮಗೂ ಬೇಕಿತ್ತು ಅಂತಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಹೋಗಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫಾರ್ ಮೋರ್ ಅಪ್ಡೇಟ್ಸ್. ಆ್ಯಂಡ್ ಏನೇ ಆಫರ್ಸ್ ಕೂಡ ನಡೀತಿದ್ರೆ ನಾನು ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ ಅಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಫ್ಯಾಷನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಮತ್ತು ರಚನಾ ನವೀನ್ ಯೂಟ್ಯೂಬ್ ಚಾನಲ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.